ಹಲೋ ಎವ್ರಿವನ್. SSLC ಮಾಡೆಲ್ ಪೇಪರ್ ಸೀಕ್ರೆಟ್ಸ್ ಕ್ವಶನ್ ಪೇಪರ್ ರಿಪೀಟ್ ಆಗಿದೆನಾ ಸೇಮ್ ಮಾಡೆಲ್ ಪೇಪರ್ ಹತ್ರ? ಸೊ ಅದನ್ನ ನಿಮಗೆ ಇವತ್ತು ಕ್ಲಾರಿಟಿ ಕೊಡ್ತೇನೆ. ಸೊ ನನಗೆ ಗೊತ್ತು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಏನಿದೆ ಅಂದರೆ, ಮ್ಯಾಮ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅಲ್ಲ ಅದೇ ಥರ ಕ್ವಶನ್ಸು ಬೀಳಬಹುದು, ಆಯಿತಾ? ಸೊ ಇದು ತಲೆಯಲ್ಲಿ ಯಾವಾಗಲೂ ನಡೆಯುತ್ತಿರುತ್ತೆ. ಬಟ್ ಇವತ್ತು ನಿಮಗೆ ಕ್ಲಾರಿಫೈ ಮಾಡ್ತೇನೆ ಮಾಡೆಲ್ ಕ್ವಶನ್ ಪೇಪರ್ಸ್ ಏನು ಆ್ಯಕ್ಚುಲಿ, ಮತ್ತು ಮೇನ್ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅನ್ನೋದು ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೇನೆ, ಆಯಿತಾ? ಸೊ ಇಫ್ ಇನ್ case you are very new to the channel, make sure to subscribe to the channel. So nim support ಬೇಕು ನಮಗೆ, because this is a very new channel. ನೀವು ಎಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ ಅಷ್ಟು ನಮಗೆ ಖುಷಿ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್, ಆ್ಯಂಡ್ ಐ ಇವನ್ ಟೆಲ್ ಯು ಪೀಪಲ್ ವೇರ್ ಯು ಕ್ಯಾನ್ ಫೈಂಡ್ ದ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ಸ್ ಆಲ್ಸೋ ಟು ಪ್ರಾಕ್ಟೀಸ್ ಇಟ್. ಓಕೆ, ನಿಮಗೆ ಅದನ್ನೂ ಒಂದು ಐಡಿಯಾ ಹೇಳ್ತೇನೆ, ಆಯ್ತಾ? ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಇಸ್ ಅಬೌಟ್ ಬೋರ್ಡ್ ಅಪ್ಡೇಟ್. ಇಸ್ KNCAB has been released 2026 model papers, and is also going to be the new pattern. It is based on the LBA based questions also. Okay, and same format is being followed in the final board exams also. Model question papers ಅಂದ್ರೆ ಏನು ಮತ್ತೆ ಯಾಕಪ್ಪ ಇಂಪಾರ್ಟೆಂಟ್ ಇದೆ ಅದು? ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂದ್ರೆ ಆ ಟೈಪ್ ಪ್ಯಾಟರ್ನ್ ಇರುತ್ತೆ ಮೇನ್ ಎಕ್ಸಾಮ್ಸ್ ನಲ್ಲಿ. ಇಟ್ಸ್ ನಾಟ್ ಲೈಕ್ ದ ಸೇಮ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್. ಅದು ಎಲ್ಲರದು ಮೈಂಡ್ ಸೆಟ್ ಏನಂದ್ರೆ, ಮ್ಯಾಮ್ ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ಈ ಕ್ವಶನ್ ಬಿದ್ದಿದೆ, ಮೋಸ್ಟ್ ಪ್ರಾಬಬಲಿ ದೇ ಮೈಟ್ ಆಸ್ಕ್ ಇಟ್ ಇನ್ ದ ಮೇನ್ ಎಕ್ಸಾಮ್ಸ್. ನೋ, ದಟ್ ಇಸ್ ಫುಲ್ಲಿಶ್ನೆಸ್ ಇಫ್ ಯು ಪೀಪಲ್ ಆರ್ ಥಿಂಕಿಂಗ್ ಇಟ್. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಎದಕ್ಕೆ ಕೊಟ್ಟಿರ್ತಾರೆ? ಮಾಡೆಲ್ ಕ್ವಶನ್ ಪೇಪರ್ಸ್ ಕೊಟ್ಟಿರೋದು ನಿಮಗೆ ಯಾವ ತರ ಕ್ವಶನ್ಸ್ ಕೇಳಬಹುದು, ವಾಟ್ ಇಸ್ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮ್. ಫಾರ್ that purpose they will be giving. Yes, I agree that some questions might repeat, some questions, some, not everything, or not the more than 50%. Okay, 50% you know full, actually it's not 50% also. If I tell you, then 30% questions might come. Yakappa bilbodu andre 30% questions, so because the questions are actually they have taken which has been repeated. Okay, bala sala repeat agiro questions ತಗೊಂಡಿದ್ದಾರೆ ಅಂದ್ರೆ obviously it will be like 30%, right? so ಅದಕ್ಕೆ ಹೇಳೋದು ಮಾಡೆಲ್ ಕ್ವಶನ್ ಪೇಪರ್ಸ್ ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯಾವ ತರ ಪ್ಯಾಟರ್ನ್ ಮೇನ್ ಎಕ್ಸಾಮ್ಸ್ ಬರಬಹುದು ಅದು ಕ್ಲಾರಿಫೈ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ನಾಟ್ ಫಾರ್ ದ ಅದರ್ ಥಿಂಗ್ಸ್. ಕ್ಲಿಯರ್? ಸೊ ಸೇಮ್ ಫಾರ್ಮೆಟ್ ಫಾಲೋಡ್ ಇನ್ ದ ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. ಮೀನ್ಸ್ ಯಾವ ತರ ಪ್ಯಾಟರ್ನ್, ಯಾವ ತರ ಫಾರ್ಮೆಟ್ ಇದೆ ಅಲ್ಲ ಅದೇ ತರ ಕೇಳ್ತಾರೆ, ಆಯ್ತಾ? ಸೊ ಶೋಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂಡ್ ದ ಮಾರ್ಕ್ಸ್ ಸ್ಪ್ಲಿಟ್ ಅಪ್. ಲೈಕ್ ಎಕ್ಸಾಂಪಲ್, ಈ ಚಾಪ್ಟರ್ ಇಂದ 3 ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಅದ ಮೇನ್ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಕೇಳಬಹುದು. ಸೊ ನಿಮಗೆ ಐಡಿಯಾ ಗೊತ್ತಾಗುತ್ತೆ. ಸೊ ಅದ್ರ ಸಲುವಾಗಿ ಹೇಳ್ತಾರೆ ಎಲ್ಲರೂ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಚೆನ್ನಾಗಿ ಕುಂತ್ ಓದಿ, ಚೆನ್ನಾಗಿ ಕುಂತ್ ಸಾಲ್ವ್ ಮಾಡಿ ಅನ್ನೋದು, ಆಯ್ತಾ? ಅದೇ ಇಂಪಾರ್ಟೆನ್ಸ್ ಆಕ್ಚುಲಿ ಮಾಡೆಲ್ ಕ್ವಶನ್ ಪೇಪರ್ದು. ಸೊ ನೆಕ್ಸ್ಟ್ ಇಸ್ ಕ್ವಶನ್ ರಿಪೀಟ್ ಫ್ಯಾಕ್ಟ್ಸ್. ಇಸ್ ಆಕ್ಚುಲಿ ನಿಯರ್ಲಿ 60 to 70% ಕ್ವಶನ್ಸ್ ಟೈಪ್ಸ್ ರಿಪೀಟ್ ಫ್ರಮ್ ದ ಮಾಡೆಲ್ ಸೆಟ್ಸ್. ಮಾಡೆಲ್ ಸೆಟ್ಸ್, ಸೊ ಮಾಡೆಲ್ ಸೆಟ್ಸ್ ಅಂದ್ರೆ ಆಲ್ಮೋಸ್ಟ್ ಸೈನ್ಸ್ ಇಂದ 3 ರಿಂದ 4 ಮಾಡೆಲ್ ಸೆಟ್ಸ್ ಇರುತ್ತೆ. ಕ್ಲಿಯರಾ? ಸೊ ಆ ಮಾಡೆಲ್ ಸೆಟ್ಸು ಹೇಗಪ್ಪ ಫಾರ್ಮ್ ಆಗುತ್ತೆ ಅನ್ನೋದು ನಿಮಗೆ ಅದು ಇಂಪಾರ್ಟೆಂಟ್ ಇದೆ. ಕ್ಲಿಯರಾ? ಯಾವ ತರ ಇಂಪಾರ್ಟೆಂಟ್ ಇದೆ ಅನ್ನೋದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 60 to 70% ಫಿಕ್ಸ್ ಮ್ಯಾಮ್ ಬೀಳುತ್ತಾ? ಇಲ್ಲಪ್ಪ, 50 to 60 ಮಾರ್ಕ್ಸ್ ಬೀಳಬಹುದು. ಬೀಳುತ್ತಂತ ಹೇಳ್ತಿಲ್ಲ ನಾನು, ಬೀಳಬಹುದು. ಅದಕ್ಕೆ ಕೇರ್ಫುಲ್ ಆಗಿರಬೇಕು. ಪ್ಯಾಟರ್ನು ಅಷ್ಟೇ ಫಾಲೋ ಮಾಡಿ, ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಬಟ್ ಡೋಂಟ್ ಕೀಪ್ ಇಟ್ ಇನ್ ಯೋರ್ ಹೆಡ್ ದಟ್ ಇಟ್ ವಿಲ್ ಫಾಲ್ 60 to 70%, ಆಯ್ತಾ? ಸೊ ಮೆನಿ ಕಾನ್ಸೆಪ್ಟ್ಸ್ ಅಂಡ್ ವರ್ಡಿಂಗ್ ಕಮ್ ಸೇಮ್ ಅಂಡ್ ಸಿಮಿಲರ್. ಸೊ ಪ್ರಾಕ್ಟಿಸಿಂಗ್ ಮಾಡೆಲ್ ಪೇಪರ್ಸ್ ಇಸ್ ಆಕ್ಚುಲಿ ಈಕ್ವಲ್ ಟು ದ ಎಕ್ಸಾಮ್ ಲೆವೆಲ್ ಪಿಪ್ ಡೌನ್. ಎಸ್, ದಟ್ ಇಸ್ ಟ್ರೂ. ಪ್ರಿಪರೇಷನ್ ಸರಿಯಾಗಿ ಆಗುತ್ತೆ ಇಫ್ ಇನ್ ಕೇಸ್ ಯು ಆರ್ ಪ್ರಾಕ್ಟಿಸಿಂಗ್ ದ ಮಾಡೆಲ್ ಕ್ವಶನ್ ಪೇಪರ್ಸ್, ಆಯ್ತಾ? ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಹೇಗಪ್ಪ ಓದೋದು, ಆ ಚಾಪ್ಟರ್ ಇಂದ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅವೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸ್ಕೋರ್. ಹೌ ಟು ಸ್ಕೋರ್ ದ ಬೂಸ್ಟರ್ ಟಿಪ್ಸ್. ಸೊ ಸಾಲ್ವ್ 2 ಮಾಡೆಲ್ ಕ್ವಶನ್ ಪೇಪರ್ಸ್ weekly solve 2 model papers weekly in the time limit. Note your mistakes and revise the weak topics. Final 30 days only model papers, short notes on focus. So ನಾನು ಹೇಳಿದೆ ಆಲ್ರೆಡಿ ಯಾವ ತರ ಟಾಪರ್ ಸ್ಟೈಲ್ ನೋಟ್ಸ್ ಅನ್ನ ಮಾಡ್ಕೋಬೇಕು, ರಿವಿಷನ್ಸ್ ಅನ್ನ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ನಮ್ಮ ವೇದಾಂತ SSLC ನಲ್ಲಿ ಹೇಳಿದ್ದೇನೆ. ಗೋ ಚೆಕ್ ದಟ್ ಔಟ್. ಯು ವಿಲ್ ಹ್ಯಾವ್ ಅ ಐಡಿಯಾ ದಟ್ ಯಾವ ತರ ನೋಟ್ಸ್ ಮಾಡ್ಕೋಬೇಕು, ಯಾವ ತರ ಕಾನ್ಸೆಪ್ಟ್ಸ್ ಅನ್ನ ಸಪ್ರೇಟ್ ಆಗಿ ಬರಿಬೇಕು ಅನ್ನೋದು. ಸೊ ಅವೆಲ್ಲ ಐಡಿಯಾಸ್ ಕೊಟ್ಟಿದ್ದೇನೆ, ಹೋಗಿ ಚೆಕ್ ಮಾಡಿ. ಅವನ್ನೆಲ್ಲ ಮಾಡಿದ್ರೆ it will really help you people for doing those things. Yes, and today I will show you people also how actually we can check the model question papers also. Okay, one nimisha.
ಸೊ ಇಲ್ಲಿ ಚೆಕ್ ಮಾಡ್ಬೋದು ಎಲ್ಲರೂ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಯು ಪೀಪಲ್ ಕ್ಯಾನ್ ಜಸ್ಟ್ ಸರ್ಚ್ ಇನ್ ದ ಗೂಗಲ್ ಇಟ್ ಸೆಲ್ಫ್ SSLC ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ. ಅದನ್ನ ಸರ್ಚ್ ಮಾಡಿದ್ರೆ ಯು ಪೀಪಲ್ ವಿಲ್ ಗೆಟ್ ದಿಸ್ ಥಿಂಗ್. ಓಕೆ, ಇದನ್ನ ಸಿಗುತ್ತೆ ನಿಮಗೆ. ವೆನ್ಸ್ ಯು ಗೆಟ್ ದಿಸ್ ಥಿಂಗ್ಸ್ ಯು ಕ್ಯಾನ್ ಫೈಂಡ್ ಯೋರ್ ಫಸ್ಟ್ ಲ್ಯಾಂಗ್ವೇಜಸ್ ಇದೆ. You have having already a second language students ಇದೆ, sorry, second language students ಇದೆ, third language students ಇದೆ, science model question papers ಇದೆ. Let's open one model question paper and check it out also. Set 4 ತನಕ ಇದೆ. I told you 4 sets ತನಕ ಇದೆ. So make sure you people will practice those things also. Okay, practice ಮಾಡ್ಕೋಬಹುದು ಅಂತ type of things ಅನ್ನ. Okay, ಸೊ ಇಲ್ಲಿ ಚೆಕ್ ಮಾಡಿ ಹೇಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದು. ಸಿ, ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ಇಟ್. ಓಕೆ, ಜನರಲ್ ಇನ್ಸ್ಟ್ರಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಯಾವ ತರ, ಫಿಸಿಕ್ಸ್ ಎಷ್ಟು ಪಾರ್ಟ್ ಎ ಇದೆನೋ, ಪಾರ್ಟ್ ಬಿ ಕೆಮಿಸ್ಟ್ರಿ ಇದೆ, ಪಾರ್ಟ್ ಸಿ ಬಯಾಲಜಿ ಇದೆ. ಇಫ್ ಇಟ್ಸ್ ನಾಟ್ ವಿಸಿಬಲ್ ಐ ಜಸ್ಟ್ zoom it. Yes, so this is how they will ask it. So just check it out. Part A only physics ಇದೆ. ಯಾವ ತರ questions ಕೇಳಿದ್ದಾರೆ, how the multiple choice questions are present. So you can check again, they have given all the things here. Okay, all the things are present here. Answer the following questions. So part 2 ನಲ್ಲಿ ಏನ್ ಬರುತ್ತೆ, how the questions has been asked. This is how you people can see it. Okay, so ಇಲ್ಲಿ ನೋಡ್ಕೋಬಹುದು, ಮ್ಯಾಥಮೆಟಿಕ್ಸ್ ಇದೆ, ಸೈನ್ಸ್ ಇದೆ. ಯು ಪೀಪಲ್ ಕ್ಯಾನ್ ಚೆಕ್ ಇಟ್ ಔಟ್ ಆಲ್ ದ ಥಿಂಗ್ಸ್ ಹಿಯರ್. ಸೊ ಈ ತರ ಎಲ್ಲ ಕ್ವಶನ್ ಪೇಪರ್ಸ್ ಫೈಂಡ್ ಮಾಡ್ಕೋಬಹುದು. ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡಿ ಬೇಕಂದ್ರೆ ಪ್ರಿಂಟ್ ಔಟ್ ಹೊಡ್ಸ್ಕೊಳ್ಳಿ. ಪ್ರಿಂಟ್ ಔಟ್ ಹೊಡ್ಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ವೈ, ಬಿಕಾಸ್ ದ ಕ್ವಶನ್ ಪೇಪರ್ ವಿಲ್ ಬಿ ಫ್ರಂಟ್ ಅಂಡ್ ಯು ಕ್ಯಾನ್ ಸಿಟ್ ಅಂಡ್ ಸಾಲ್ವ್ ದ ಕ್ವಶನ್ಸ್ ವೆರಿ ಈಸಿಲಿ. ಬಿಕಾಸ್ ಮತ್ತೆ ಮೊಬೈಲ್ ಹಿಡ್ಕೊಂಡ್ರೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಇಟ್ಸ್ ಬೆಟರ್ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ ಈ ಸಬ್ಜೆಕ್ಟ್ ಇಂದ. ಪ್ರಿಂಟ್ ಔಟ್ ತಕೊಂಡ್ಬಿಡಿ, ಅದ್ರ ಬಗ್ಗೆ ಅದ್ರ ಸಲುವಾಗಿ ಅದ್ರ ಸೇಮೆ ಕುಂತ್ ಸಾಲ್ವ್ ಮಾಡಿ ಟೈಮ್ ಇಟ್ಕೊಂಡು. ಓಕೆ, ಟೈಮ್ ಮೇಂಟೈನ್ ಮಾಡೋದು ಕಲೀರಿ. ಟೈಮ್ ಇಟ್ಕೊಂಡು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ a lot. Okay, it will really help you people a lot. Make sure you will follow those things. ನಿಮಗೆ ಐಡಿಯಾನು ಕೊಟ್ಟೆ ಯಾವ ತರ ಅನ್ನೋದು ಕೇಳ್ತಾರೆ ಅನ್ನೋದು. So do these things, it will really help you people to focus completely on your main exams. Till then, see you everyone. Make sure to subscribe to the channel and hit the like button.